ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವು ಇವತ್ತು ಸಂಡೇ ಆದ ಕಾರಣ ಎಲ್ಲಾರ ಸುತ್ತಾಡ್ಕೊಂಡು ಬಂದ್ರೆ ಆಯ್ತು ಅಂತಂದು ಹೊರಟಿದ್ವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಪಾರ್ಕ್ ಹೋಗ್ಬೇಕಂತಂದು. ಇಲ್ಲಿ ಒಂದು ಫೇಮಸ್ ಮಹಾತ್ಮ ಗಾಂಧೀಜಿ ಪಾರ್ಕ್ ಅಂತ ಐತಿ ಅಸ್ಸಾಂ ಒಳಗೆ, ದಿಬ್ರುಗಢದಾಗ. ಅಲ್ಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅಲ್ಲೇನೋ ರಿಪೇರಿ ವರ್ಕ್ ನಡೆದೈತಂತಂದು ಪಾರ್ಕ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಅದೆಲ್ಲ ನೋಡಿಕೊಂಡು ಸರಿ ಬೇರೆ ಕಡೆ ಎಲ್ಲರ ಹೋದ್ರಾತ ಅಂತಂದು ಹೊರಟ್ವಿ. ಎಲ್ಲರ ಹೊಂಟ್ರ ಹುಡುಗರು ಹಿಡಿಯೋದು ಭಾಳ ಕಷ್ಟ ನೋಡ್ರಿ. ಅದ್ರಾಗ ನನ್ನ ಮಗಳಂತೂ ಭಾಳ ಕಿಡಿಗೇಡಿ. ಒಟ್ಟ ಕುಂತಲ್ಲಿ ಬಂದ್ರಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ. ನಾವು ನಮ್ಮ ಜೋಡಿ ಇನ್ನೊಂದು ಕನ್ನಡ ಫ್ಯಾಮಿಲಿದವ್ರು ಇವರು, ಅವರು ನಾವು ಕೂಡ ನಮ್ಮ ಕಾರಲ್ಲಿಂದ ಹೊಂಟಿದ್ವಿ. ನಾವು ಹೋಗಿದ್ದ ಪ್ಲೇಸ್ ಇದು ಒಂಥರ ರೆಸಾರ್ಟ್ ಥರನ, ಬಟ್ ರೆಸಾರ್ಟ್ ಅಲ್ಲ. ಅಂದರೆ ಇದೊಂದು ಟೀ ಎಸ್ಟೇಟ್ ನೋಡ್ರಿ. ಇದು ಟೀ ಎಸ್ಟೇಟ್ ಒಳಗಡೆನ ಹಿಂಗತೆ ಎಲ್ಲ ಜಾಗ ದಾರಿ ಮಾಡಿದ್ರು. ಆಟ ಆಡಕ್ಕೆ ಮಕ್ಕಳಿಗೆಲ್ಲನೂ ಭಾಳ ಚಂದ ಮಾಡಿದ್ರು. ಜೋಕಾಲಿ ಅವನ್ನೆಲ್ಲ ಇಟ್ಟಿದ್ರು. ಟೀ ಎಸ್ಟೇಟ್ ತುಂಬಾ ಹಿಂಗತೆ ನಾವು ಎಲ್ಲೆಲ್ಲಿ ಅಡ್ಡಾಡಬೇಕಲ್ಲ ಅಲ್ಲೆಲ್ಲ ದಾರಿ ಎಲ್ಲ ಈ ಥರನ ಮಾಡಿದ್ರು ಬಿದಿರಿಂದ. ಈ ಬಿದಿರು ದಾರಿ ಎಲ್ಲೆಲ್ಲಿ ಮಾಡಿದಾರಲ್ಲ ಅಲ್ಲಲ್ಲೇ ನಾವು ಅಡ್ಡಾಡಬೇಕಾಗಿತ್ತು. ಅಲ್ಲಿ ಕುಂದ್ರಾಗೆಲ್ಲ ಚೇರ್, ಆಮೇಲೆ ಫೋಟೋ ಸೆಷನ್ಗೆ ಎಲ್ಲ ಇಟ್ಟಿದ್ರು. ಈ ಥರ ಎಲ್ಲ ನಾವು ಗ್ಯಾಲರಿ ಫುಲ್ ಆಗುವಷ್ಟು ಫೋಟೋಸ್ ತಗೊಂಡ್ವಿ. ನೆಕ್ಸ್ಟ್ ಟೀ ಎಸ್ಟೇಟ್ ತೋರಿಸ್ತೀನಿ ಬರ್ರಿ ನಿಮಗೆ. ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳಿದಾಗ ಇದು ರೆಸಾರ್ಟ್ ಥರನ, ಬಟ್ ರೆಸಾರ್ಟ್ ಅಲ್ಲ. ಹಾಗೆ ಟೀ ಎಸ್ಟೇಟ್ ಒಳಗಡೆನ ಒಂದು ರೆಸ್ಟೋರೆಂಟು ಮಾಡಿದ್ರು. ಇಲ್ಲೆಲ್ಲ ಚೈನೀಸ್ ಫುಡ್ ಇತ್ತು ಬರೀ. ನಾವೇನೂ ತಗೋಲಿಲ್ಲ, ಯಾಕಂದ್ರೆ ಗೊತ್ತಲ್ಲ ನಿಮ್ಗೆ ಉತ್ತರ ಕರ್ನಾಟಕದವ್ರು ನಾವು ಮೊದಲ. ನಮಗೆ ಮನೆ ಊಟ ಬಿಟ್ಟು ಮತ್ತೇನೂ ಹೋಗೋಂಗಿಲ್ಲ ಅಷ್ಟು. ನಮ್ಮ ಇವತ್ತಿನ ಈ ದಿನ ಹೀಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಏನಾರ ತಪ್ಪಿದ್ರೆ ಕರೆಕ್ಷನ್ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಹಂಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.